ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು ಬಿಡುಗಡೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆ ರ್ಯಾಲಿ ಆರಂಭ. ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಆರಂಭ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು, ವಿಧಾನ ಪರಿಷತ್ ಮುಖ್ಯ ಸಚೇತಕ ರವಿಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭ. ಶ್ರೀರಾಮುಲಿಗೆ ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಸಾಥ್. ಪಾದಯಾತ್ರೆಯಲ್ಲಿ ಸಾವಿರಾರು ಜನ ರೈತರು ಭಾಗಿ. ಅಂಜನಾದ್ರಿಯಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದ ಬಿಜೆಪಿ ನಾಯಕರು ವಿಜಯನಗರ ಕಾಲುವೆ ಸೇರಿದಂತೆ ಎಡದಂಡಿ ಕಾಲುವೆ ನೀರು ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ನಾಯಕರು. ಕೊಪ್ಪಳ ಕಾಂಗ್ರೆಸ್ ಶಾಸಕರು ಸೂಟ್ ಕೇಸ್ ತಗೊಂಡು ಹೋಗಿಲ್ಲ, ಹಾಗಾಗಿ ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯ ಕೊಟ್ಟಿಲ್ಲ. ಸೂಟ್ ಕೇಸ್ ತಗೊಂಡು ಹೋಗಿದ್ರೆ ಇವರಿಗೆ ಸಮಯ ಕೊಡ್ತಾ ಇದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಮಾಜಿ ಸಚಿವ ರಾಮುಲು ಹೇಳಿಕೆ. ಕಾವೇರಿ ವಿಚಾರದಲ್ಲೂ ಮೋಸ ಮಾಡಿದ್ದರೆಂದು ಆಕ್ರೋಶ. ತುಂಗಭದ್ರಾ ಜಲಾಶಯದಲ್ಲಿ ನೀರು ಇದ್ರೂ ನೀರು ಬಿಡ್ತಾ ಇಲ್ಲ. ಸರ್ಕಾರಕ್ಕೆ ರೈತರ ಪರ ಕಾಳಜಿ ಇಲ್ಲ ಎಂದ ರಾಮುಲು. ಮುಖ್ಯಮಂತ್ರಿಗಳು ರೈತರೆಲ್ಲ, ಅವರು ದೊಡ್ಡ ಉದ್ಯಮಿಗಳು, ಹೀಗಾಗಿ ಅವರಿಗೆ ರೈತರ ಗೋಳು ಗೊತ್ತಾಗಲ್ಲ ಎಂದ ರಾಮುಲು. ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ ನೈವೇದ್ಯಾರ್ಥ ಪ್ರಾರ್ಥನೆ ಮಾಡ್ಕೊಂಡ್ರಿ ಸರ್. ಇದು ಪೂರ್ಣ ಫಲ ಪ್ರಾರ್ಥನೆ ಮಾಡ್ಕೊಂಡು ಸರ್. ಒಂದೇ ಪ್ರಾರ್ಥನೆ ಸರ್. ಎಲ್ಲ ಪೂರ್ಣ ಫಲ ಎಲ್ಲರೂ ಒಳ್ಳೇದಾಗಲಿ ಅಂತಂದು ಪ್ರಾರ್ಥನೆ ಮಾಡ್ಕೊಂಡು ಓಂ ಯಾ ಫಲನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪೇ ಫಲಂ ಸಮರ್ಪಯಾಮಿ ನೈವೇದ್ಯಾರ್ಥೆ ನೈವೇದಯಾಮಿ. ಆರತಿ ನೀವು ಮಾಡ್ತಿದ್ರೆ ಮಾಡ್ಬಿಡ್ತಾರೆ ಸರ್. ವ್ಯಾವಹಾರಿಕ ಜಾನಮಾನೆ ಮಮ ಸಮಸ್ತ ರೈತ ಭಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯರ್ಮಾರ್ಗಮೋಕ್ಷ ಚತುರ್ವಿಧ ಫಲಂಶಾರ್ಥಂ ಶ್ರೀ ಆಂಜನೇಯ ಸ್ವಾಮಿ ಸಂಪೂರ್ಣ ಅನುಗ್ರಹ ಪ್ರಾಪ್ತ್ಯರ್ಥಂ ಕೃಷಿ ಕ್ಷೇತ್ರ ಹೈನುಗಾರಿಕೆ ಕ್ಷೇತ್ರ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಮಳೆ ಸಮೃದ್ಧ್ಯರ್ಥಂ ಧಾನ್ಯ ಸಮೃದ್ಧ್ಯರ್ಥಂ ಸ್ವಾಸ್ಥ್ಯ ಸಮೃದ್ಧ್ಯರ್ಥಂ ಶ್ರೀ ಆಂಜನೇಯ ಸ್ವಾಮಿ ಪಾದಯಾತ್ರಾಂಗಪಯುಕ್ತ ಶ್ರೀ ಆಂಜನೇಯ ಪಾದಪೂಜನಂ ಚ ಕರಿಷ್ಯೆ. पूजनञ्च करिष्ये. ओम ध्यायामि ध्यानं समर्पयामि आवाहयामि नादसमासं समर्पयामि पादारविन्दयो पाद्यं पादारं समर्पयामि पुष्पमालिकां समर्पयामि. ಎಲ್ಲ ಕೇಸರಿ ಶಾಲೆ ಹಂಗಾಗ್ಬಿಡು. ಒಂದೇ ನಿಮಿಷ ಕಡೆ ನೋಡ್ರಿ. ಆ ಕಡೆ ಇಲ್ಲಿ ಮೊಬೈಲ್ ಇನ್ನೂ ತೋರಿಸ ಧೂಪಮಾಗ್ರಾಪಯಾಮಿ.
ಭಾಗದಲ್ಲಿ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ನಡ್ಕೊಂತಿರುವಂತಹ ದೇವರು ಅಂಜನಾದ್ರಿ ಬೆಟ್ಟದಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಹಿರಿಯ ನಾಯಕರು ಎಲ್ಲರೂ ಒಟ್ಟಾರೆ ಸೇರಿಕೊಂಡು ರವಿಕುಮಾರ್ ಅನ್ನೋರಿಂದ ಬಂದರು, ನಮ್ಮೆಲ್ಲ ನಾಯಕರು ಸೇರಿಕೊಂಡು ಶರಣಣ್ಣವರು ಎಲ್ಲರೂ ಕೂಡ ಸೇರಿಕೊಂಡು ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಈ ಭಾಗದ ಶಾಸಕರಿದ್ದಾರೆ. ಈ ಭಾಗದಲ್ಲಿದ್ದಂಥ ಏನು ಕೊಪ್ಪಳ ಜಿಲ್ಲೆಯಲ್ಲಿದ್ದಂಥ ಅತ್ಯಂತ ಎಲ್ಲ ರೈತರ ಸಮ್ಮುಖದಲ್ಲಿ ನಾವು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾರಂಭದ ಹೋರಾಟದ ವಿಷಯಗಳೇನಂದ್ರೆ ನಮ್ಮ ನೀರು ನಮ್ಮ ಹಕ್ಕು. ಯಾಕಂದ್ರೆ ನಮ್ಮ ಅಂಗೈಯಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಅಂಗೈದಲ್ಲಿ ಏನು ಕಾಣ್ತಾ ಇದ್ದೇನೋ ಅಲ್ಲಿ ನೀರು ನಮ್ಮ ಅಂಗೈದಲ್ಲಿ ನಮ್ಮ ನೀರು ಕಾಣ್ತಾ ಇದ್ದಾವ. ಇವತ್ತು ಈ ಸರ್ಕಾರ ಅದನ್ನು ಮುಚ್ಚಾಕಂತ ಕೆಲಸ ಮಾಡ್ತಾ ಇದೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಇವತ್ತು ಕೇವಲ ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಶಾಸಕರಾಗಿದ್ದಕ್ಕೋಸ್ಕರ ಒಂದೇ ಅಲ್ಲ, ಈ ಕೊಪ್ಪಳ ಜಿಲ್ಲೆ ಜನರು, ಬಳ್ಳಾರಿ ಜಿಲ್ಲೆ ಜನರು ಎಲ್ಲರೂ ಕೂಡ ನಮ್ಮ ತುಂಗಭದ್ರಾ ರಾಯಚೂರು ಜಿಲ್ಲೆ ಜನರು ಈ ಭಾಗದಲ್ಲಿದ್ದಂಥ ರೈತರು ನಮ್ಮ ಜೀವನಾಡಿ ಇದೆ. ಎಲ್ಲಿ ತನಕ ನಮ್ಮ ಜೀವನಾಡಿ ಇವತ್ತು ನೀರು ಹರಿಸ್ತಾರೋ ಅಲ್ಲಿ ತನಕ ನಾವು ರೈತರೆಲ್ಲರೂ ಕೂಡ ಫಲವತ್ತಾಗಿರ್ತೀವಿ. ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಕಣ್ಮುಂದೆ ಕಣ್ಣಾರ ನಾವು ನೀರು ನೋಡ್ತಾ ಇದ್ರಿಂದ ಈ ಸರ್ಕಾರ ಮುಚ್ಚಾಕಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ರೈತರು ಅತ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಅನೇಕ ಉದಾಹರಣೆಗಳು, ಇವತ್ತು ಒಂದೇ ಅಲ್ಲ ಅನೇಕ ಉದಾಹರಣೆಗಳು ನೋಡಿದಂಥ ಟೈಮಲ್ಲಿ ಕೂಡ ಯಾವತ್ತು ಕೂಡ ನಮ್ಮ ಕೆನಾಲ್ಗಳಿಗೆ 11A ಕೆನಾಲ್ಗಳಿಗೆ, ನಂತರ ವಿಜಯನಗರ ಕಾಲುವೆಗಳಿಗೆ ಯಾವತ್ತು ಕೂಡ ನಮ್ಮ ಬಿಜೆಪಿ ಸರ್ಕಾರ ಇದ್ದಂಥ ಟೈಮಲ್ಲಿ ಡೆಡ್ ಸ್ಟೋರೇಜ್ ಆದಂಥ ಟೈಮಲ್ಲಿ ಕೂಡ ನೀರು ಹರಿಸುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳು ಏನು ಗೊತ್ತಾಗುತ್ತೆ, ಮುಖ್ಯಮಂತ್ರಿಗಳಿಗೆ ಬಹುಶಃ ಮುಖ್ಯಮಂತ್ರಿಗಳಂತೂ ರೈತರು ಅಲ್ಲ, ಅವರು ಉದ್ಯಮಗಳು. ಅವರು ಬಹಳ ದೊಡ್ಡ ಉದ್ಯಮಗಳಿರೋ ಕಾರಣ ರೈತರುಗಳು ಗೊತ್ತಾಗಲ್ಲ. ಅವ್ರ ಉದ್ಯಮಗಳು ಅಂದ್ರೆ ಅವ್ರು ಹೆಂಗಂದ್ರೆ ರೈತರು ಇದ್ದಂತ ಜಮೀನನ್ನು ಬೇಲೆ ಹಾಕ್ಸಕ್ಕೆ ಗೊತ್ತಾಗುತ್ತೆ. ಅವ್ರಿಗೆ ರೈತರ ಜಮೀನನ್ನು ಬೇಲೆ ಹಾಕ್ಸಕ್ಕೆ ಗೊತ್ತಾಗುತ್ತೆ. ರೈತರ ಹೋರಾಟವನ್ನು ಎಬ್ಸಕ್ಕೆ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳಾಗ್ಲಿ. ರೈತರ ಕಷ್ಟಗಳಂತ ಮುಖ್ಯಮಂತ್ರಿ ಗೊತ್ತಾಗಲ್ಲ ಅನ್ನಂತ ಮಾತನ್ನು ಹೇಳಬೇಕು. ಅದಕ್ಕೆ ನೀರು ಕೊಡಬೇಕು. ನೀರು ಇವತ್ತು ಕೊಡ್ಲಿದ್ರೆ ನಮ್ಮ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿ ಬೆಳೀತಾರ. ಇವತ್ತು ರೈತರ ಪರಿಸ್ಥಿತಿ ಹೆಂಗಿದೆ ಹೇಳ್ರಿ. ಒಂದ್ ಕಡೆ ನೆರೆ ಹಾವಳಿ ಇದೆ. ಇವತ್ತು ನೆರೆ ಹಾವಳಿ ಇದ್ದಂತ ಟೈಮಲ್ಲಿ ರೈತರೆಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದಾರ. ಈ ಭಾಗದಲ್ಲಿದ್ದಂತ ರೈತರಿಗೆ ಇವತ್ತು ರೈತರೆಲ್ಲರೂ ಪರಿಸ್ಥಿತಿ ಒಂದು ಕಡೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ 36 TMC ನೀರಿದಾವ, 37 TMC ನೀರಿದಾವ. ನಾನು ಇವತ್ತು TMC ನೀರು ಇರೋದಕ್ಕಿಂತ ಇನ್ಫ್ಲೋ ಏನಿದೆ 15,000 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಆಗ್ತಾ ಇದಾವ. ಬಹುಶಃ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾಕೆ ಅವ್ರು ಏನು ಇವತ್ತು ಡೆಲ್ಲಿಯಲ್ಲಿ ಕುಂತು ಮಂತ್ರಿಗಳು ಆಗ್ಬೇಕಂದ್ರೆ ಹೋಗ್ತಾ ಇದ್ರಲ್ಲ, ಇಲ್ಲಿದ್ದಂತ ಶಾಸಕರೆಲ್ಲರೂ ಕಾಂಗ್ರೆಸ್ನ ಶಾಸಕರು ಅವ್ರೇನು ಕತ್ತೆ ಕಾಯ್ತಾ ಇದಾರೆ. ಅವ್ರೇನ ಅವ್ರಿಗೆ ಗೊತ್ತಾಗಬೇಕಲ್ಲ, ರೈತರ ಪರಿಸ್ಥಿತಿ ಏನಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ಇವತ್ತು ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಕಾಲ ಕಳೀತಾ ಇದ್ರ, ಮಂತ್ರಿಗಳು ಆಗ್ಬೇಕಂದೇಳಿ ಪೈಪೋಟಿ ಬೀಳ್ತಾ ಇದಾರ. ಇವತ್ತು ಅವ್ರು ಕಳ್ಕಳಿದ್ರೆ ಯಾರೋ ಇಬ್ರು, ಒಬ್ಬ ಮಂತ್ರಿ, ಒಬ್ಬ MLA ಇವಾಗ ನಮ್ಮ ಹೋರಾಟಕ್ಕೆ ಗೊತ್ತಾಗಿ ವಿಡಿಯೋ ಬಿಡ್ತಾರ, ನಾವು ನೀರು ಬಿಡ್ತೀವಿ ಅಂತೇಳಿ. ನಮ್ಮ ಹೋರಾಟ ಬೇಕಾಯ್ತಾ? ಇವ್ ನೋಡ್ರಿ, ನಮ್ಮ ಎಲ್ಲ ವಿಧಾನ ಪರಿಷತ್ ಸದಸ್ಯರಾದಂತ ವಿಪಕ್ಷ ನಾಯಕ ವಿಪ್ ಅವರು ಕೂಡ ಬಂದಿದ್ದಾರ. ನಮ್ಮ ಶಾಸಕರು ಸಾಹೇಬ್ ಜನಾರ್ದನ್ ರೆಡ್ಡಿ ಅವರು ಬಂದಾರ, ಬಸವರಾಜಣ್ಣವ್ರು ಬಂದಾರ, ನಮ್ಮ ಪರವಣಿ ಮಂಡಳಿಯವರು ಬಂದಾರ, ನಮ್ಮ ಶರಣವ್ರು ಬಂದಾರ, ನಮ್ಮ ಅಧ್ಯಕ್ಷರು ಬಂದಾರ, ನಮ್ಮ MP ಸಾಹೇಬ್ರು ಎಲ್ಲರೂ ಕೂಡ ಬಂದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ನೋಡ್ರಿ, ನಾವು ಕುಡಿಯ ನೀರಿಗೆ ಆದ್ಯತೆ ಮಾಡಿ ಕೊಟ್ಟಿದ್ವಿ. ಏನು ಇವು ಉದಾಹರಣೆಗಳು ಇವತ್ತೇನಲ್ಲ, ಅನೇಕ ಸರ್ಕಾರಗಳು ನಾವು ಕೂಡ ನೋಡಿದ್ವಿ. ಅನೇಕ ಸರ್ಕಾರದಲ್ಲಿದ್ದಂತ ನಡವಳಿಕೆಗಳು ಕೂಡ ಸರ್ಕಾರದಲ್ಲಿ ನೋಡಿದಾರ. ನಮ್ದೇನು ಅವತ್ತು ಕುಡಿಯಕ್ಕೆ ನೀರು ಕೊಟ್ಟಾರ, ರೈತರಿಗೆ ನೀರು ಕೂಡ ಕೊಟ್ಟಾರ, ಕಾಲುವೆಗಳ ನೀರು ಬಿಟ್ಟಾರ. ಇವತ್ತಲ್ಲ 900 ವರ್ಷಗಳ ಹಿಂದಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನಂತ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂತ ಟೈಮಲ್ಲಿ ವಿಜಯನಗರ ಕಾಲುವೆಗಳಿಗೆ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳು ಇರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಡ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮಗೆ ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತಗೊಂಡೋಗಿದ್ರಿ, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತಗೊಂಡೋಗಿದ್ರಿ, ಅಪಾಯಿಂಟ್ಮೆಂಟ್ ರೊಕ್ಕ ತಗೊಂಡೋಗಿಲ್ಲ, ಸೂಟ್ ಕೇಸ್ ಮರ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಗುತ್ತೆ ಸರ್? ಏನಾಗ್ಬೇಕಂತೀರಿ ಸರ್? ಈಗ ಪಕ್ಷದ ನಿಲುವು ಏನ್ ಸರ್? ಏನ್ ಮಾಡ್ಬೇಕಂತೀರಿ ಸರ್? ಕಾವೇರಿ ವಿಚಾರಕ್ಕೂ ಕೂಡ ಇವತ್ತು ಬಿಜೆಪಿ ಯಡಿಯೂರಪ್ಪನವರು ಕೂಡ ಅಲ್ಲಿ ಹೋಗ್ತಿದ್ದಾರೆ ಸರ್. ನೋಡಿ, ಕಾವೇರಿ ವಿಚಾರದಲ್ಲಿ ಬಹಳಷ್ಟು ಮೋಸ ಮಾಡಿದಾರ. ಇವತ್ತು ಅವ್ರ ನಿರ್ಲಕ್ಷ್ಯದಿಂದ 4.56 TMC ನೀರು ಇವತ್ತು ತಮಿಳುನಾಡಿಗೆ ಬಿಟ್ಟು ಕೊಟ್ಟಾರ.
4.56 TMC ನೀರು ತಮಿಳುನಾಡಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಬೇರೆ 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 ರಾಜ್ಯದಲ್ಲಿದ್ದಂತ ಅವ್ರು ಕಾಂಗ್ರೆಸ್ ಅಲ್ಲಿದ್ದಂತ ಅವ್ರ ಸರ್ಕಾರಗಳು ಏನು ಮೈತ್ರಿಕೂಟದಲ್ಲಿ ಇದಾವೋ ಅವ್ರಿಗೆ ಬೇಕಾದ ಅನುಕೂಲ ಮಾಡಿಕೊಡ್ತಾರ. ನಮ್ಮ ನೀರು ನಮ್ಮ ಕಣ್ಣೆದುರು ಕಾಣ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಇರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ನೀರು ಬಿಡಿಸಕ್ ಆಗ್ತಿಲ್ಲ. ಮುಖ್ಯಮಂತ್ರಿಗಳು ಅವತ್ತೇ ತಪ್ಪು ಸರಿ ಮಾಡಿದ್ರಿ. ಮೊದಲನೇ ಗೇಟ್ ಏನು ಕೊಚ್ಕೊಂಡೋಯ್ತು. ಮೊದಲನೇ ಗೇಟ್ ಕೊಚ್ಕೊಂಡಂತ 2023 24 ಕೊಚ್ಚೋದಂತ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಇದೇ ಸಂಬಂಧಪಟ್ಟಿದ ಮಂತ್ರಿಗಳ ಏನ್ ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಬೇಗ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕದಾಯ ಸ್ವಾಮಿ ಅವರಿಗೆ ಬಿಲ್ ಕೊಟ್ಟಿಲ್ಲ 52 ಕೋಟಿ ರೂಪಾಯಿ, ಅಲ್ಲಿ ತಡವಾಯ್ತು. ಮತ್ತೆ ಅವ್ರು ಹೇಳಿದ್ರು ಎಲ್ಲ ಗೇಟ್ಗಳು ರಿಪೇರಿ ಮಾಡ್ಬೇಕಂದ್ರು, ರಿಪೇರಿ ಮಾಡಿದ್ರು. ಅವ್ರು ಇವತ್ತೇನಾಗಿದೆ, 1 ವರ್ಷಗಳ ಕಾಲ ಕಳೆದ್ಬಿಟ್ರು. ಒಂದು ಬೆಳೆ ನೀರು ಕಳೆದ್ರು, ನಮಗೆ 2 ಬೆಳೆ ನೀರು ಕಳೆದು 2 ಬೆಳೆ ನಷ್ಟ ಆಯ್ತು. ಇವ್ದು ರೆಸ್ಪಾನ್ಸಿಬಿಲಿಟಿ. ನಮ್ಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ ನಮಗೆ. ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂತ ರೈತರ ನಿರ್ಲಕ್ಷ್ಯ ಮಾಡಂತ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, ಬಿಜೆಪಿ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಹೋರಾಟ ಏನಿದ್ರು ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮೂಲಕ ಇವತ್ತು ಮುಂಡ್ರಾಬಾದ್ಗೆ ಸೇರ್ಕೊಂತೀವಿ. 36 TMC ನೀರನ್ನ ಜಿಲ್ಲಾಧಿಕಾರಿಗಳ ಬೆಳಿಗ್ಗೆ ಮಾತಾಡ್ತಾರೆ 36 ಕಡಿಮೆ ಹೇಳಿರ್ಬೋದು ಜಿಲ್ಲಾಧಿಕಾರಿಗಳು. ವಿಷಯ ಏನಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀರಾಮುಲು ಅವರು ಹೇಳಿದಾಗೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇದ್ದಿದೆ. ಇವತ್ತು 1 ವಾರ ಆಯಿತು. ಒಂದೇ ಒಂದು ದಿನ ಬೆಳಿಗ್ಗೆ ಬಂದು ಒಂದು ICC ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರಿದೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಮತ್ತು ವಿಶೇಷವಾಗಿ ರಾಮುಲು ಅವರು ಹೇಳಿದಾಗೆ ಈ ಭಾಗದಲ್ಲಿ ಜನರಿಗೆ ಇವತ್ತು ನಮ್ಮ 4 ಜಿಲ್ಲೆಗಳಿಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಈ 4 ಜಿಲ್ಲೆಗಳ ಜೀವನಾಡಿ ಇದೆ. ಇವತ್ತು ಕುಡಿಯೋ ನೀರಿಗೆ ಇವತ್ತು ಒಂದು ವ್ಯವಸ್ಥೆ ಆಗಿದ್ದರೂ ಕೂಡ ಸೈಮಿಲ್ಟೇನಿಯಸ್ ಆಗಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲಾಗಿರ್ಬೋದು, ಬೊಮ್ಮಾಯಿಯವರಾಗಿರ್ಬೋದು, ಒಟ್ಟಾರೆ BJP ಸರ್ಕಾರಗಳಲ್ಲಿ 25 TMC ನೀರು ಇದ್ದಾಗಲೂ ಕೂಡ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ನೀರು ಬಿಟ್ಟಿರುವಂಥ ಉದಾಹರಣೆಗಳಿದೆ. ಇವತ್ತು 37-38 TMC ಇದೆ. ಜೊತೆಗೆ 1500 ಕ್ಯೂಸೆಕ್ಸ್ ಇನ್ಫ್ಲೋ 15,000 ಇನ್ಫ್ಲೋ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ರೈತರಿಗೆ ತುಂಬ ಅತಿ ಸುಲಲಿತವಾಗಿ ನೀರನ್ನು ಬಿಡುವಂಥ ಕೆಲಸ ಮಾಡಿ ಈ ರೀತಿಯಲ್ಲಿ ಇವತ್ತೇನು ರೈತರೆಲ್ಲರೂ ಕೂಡ ಇವತ್ತು ಮನೆ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಬೈಕ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಇವತ್ತು ಏನು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ, ಇದನ್ನು ಇವತ್ತು ಈ ರಾಜ್ಯ ಸರ್ಕಾರದ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಮಂತ್ರಿಮಂಡಲ ರಚನೆಗಾಗಿ 7 ದಿನಗಳ ಕಾಲ ಅವರಲ್ಲಿ ಕೂತಿದ್ದಾರಾಗಲಿ ರೈತರ ಕಣ್ಣೀರನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ. DK ಶಿವಕುಮಾರ್ ಅವರು ಇದನ್ನು ಗಂಭೀರವಾಗಿ ತಗೊಂಡಿಲ್ಲ ಅಂತಂದರೆ ಇವತ್ತು ಸನ್ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ಸನ್ಮಾನ್ಯ ಶಿವರಾಮೇಗೌಡರು, ಡಾಕ್ಟರ್ ಬಸವರಾಜ್ ಅವರು, ಪರಣ್ಣಮನವಳ್ಳವರು, ವಿರೂಪಾಕ್ಷಪ್ಪ ತಿಮ್ನಾಳು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವ ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಶರಣು ತಲಿಕೆರೆ ಅವರು ಮತ್ತು ಸಾಕಷ್ಟು ನಮ್ಮ ಹೇಮಲತಾ ನಾಯ್ಕ ಸಹೋದರಿ ಗಿರೇಗೌಡರು, ಎಲ್ಲ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿಂದ ಟ್ರ್ಯಾಕ್ಟರ್, ಬೈಕ್ ಮೂಲಕ ಹಿತ್ನಾಳ್ವರೆಗೆ ಹೋಗಿ ಹಿತ್ನಾಳಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕಾಡ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ನಾವಲ್ಲಿಗೆ ತಲುಪೋದ್ರೊಳಗಡೆ ನೀವೇನಾದರೂ ನೀರು ಬಿಟ್ಟರೆ ನಾವು ಪಾದಯಾತ್ರೆ ಕೂಡ ನಾವು ಡ್ರಾಪ್ ಮಾಡ್ಕೊಳ್ತೀವಿ. ನಾವು ಇಲ್ಲಿಂದ ಪ್ರಾರಂಭ ಆಗೋದ್ರೊಳಗಡೆ ನಿಮಗೆ ಒಂದು ಎಚ್ಚರಿಕೆ ಏನಂತಂದರೆ, ನೀವು ಇಲ್ಲಿರುವಂಥ ನಮ್ಮ ಜಿಲ್ಲೆಯ ರೈತರ ಜೊತೆಯಲ್ಲಿ, ಈ 4 ಜಿಲ್ಲೆಗಳ ರೈತರ ಜೊತೆಯಲ್ಲಿ ನೀವು ಆಟ ಆಡ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಡಿ. ನೀವು ಗೌರವದಿಂದ ನೀವು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನು ನೀರು ಬಿಡಿ. ಇಲ್ಲ ಅಂತಂದರೆ ರೈತರ ಕಣ್ಣೀರಲ್ಲೇ ಈ ಸರ್ಕಾರ ಕೊಚ್ಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳ್ಬೇಕು. ನೀರು ಬಿಟ್ಟಿದ್ದಾರೆ. ನಾನು ಕೂಡ ಅಧಿಕಾರಿಗಳ ಜೊತೆ ರಾಘವೇಂದ್ರ ಹಿತ್ನಾಳ್ ಅವರು ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದನ್ನು ನಾನು ನೋಡಿದೆ. ಅಂದರೆ ಅವರು ಯಾವ ರೀತಿ ಅಂದರೆ ಒಂದು ಗಾಬರಿಗೊಂಡು, ಅಂದರೆ ರೈತರು ರೊಚ್ಚಿಗೆ ಹೇಳ್ತಾ ಇದ್ದಾರೆ ಅನ್ನೋಂಥ ಒಂದು ಗಾಬರಿಯಲ್ಲಿ ಅವರು ನಿನ್ನೆ ಮಾಡಿರುವಂಥ ಕೆಲಸ ಅಂತಂದರೆ, ಕುಡಿಯೋದಕ್ಕೆ ನೀರು ಬಿಟ್ಟಿರೋದು ನಿಮಗೂ ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮಗೂ ಗೊತ್ತಿರೋದು. ಆದರೆ ಆ ಸ್ಟೇಟ್ಮೆಂಟ್ ತಾವು ನೋಡಿದರೆ ಕನ್ಫ್ಯೂಷನ್ನಲ್ಲಿ ಇವತ್ತು ನಾನು ಗೌರವ್ ಗುಪ್ತಾ ಅವ್ರ ಜೊತೆ ಮಾತಾಡಿದೆ, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿದೆ. ನೀರು ಬಿಡ್ತಾರೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತು
ಅವರು ಹೇಳಿರುವಂಥದ್ದು. ಅವರು ಇವತ್ತು ರೈತರು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕುಡಿಯೋ ನೀರು ಜೊತೆಗೆ ಕೃಷಿಗೂ ಕೂಡ ನಾವು ನೀರನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಬಹಳ ದೊಡ್ಡ ಮನುಷ್ಯ ಆಗ್ತಾ ಇದ್ದಾರೆ. ಈ ರೀತಿ ರೈತರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಿ ಇವತ್ತು ನಾವು ಮಾಡ್ತಾ ಇರುವಂಥ ಹೋರಾಟ ಇದು ಒಂದು ರೀತಿ ವಿಫಲ ಆಗಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಅವ್ರು ಮಾಡಿರುವಂಥ ಒಂದು ವಿಡಿಯೋ ಹೇಳಿಕೆಗಳು ತುಂಬ ತಪ್ಪದು. ಅವರು ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ಪಕ್ಷಾತೀತವಾಗಿ ಬೇಕಾದ್ರೆ ನೀವು ನಮ್ಮ ಜೊತೆಯಲ್ಲಿ ಬಂದು ಬೇಕಾದ್ರೆ ಹೋರಾಟ ಮಾಡಿ. ಇವತ್ತು ನಾವು ಬಿಜೆಪಿ ನಾಯಕರು ಹೋರಾಟ ಮಾಡ್ತಾ ಇರೋದಲ್ಲ, ನಾವು ಬಿಜೆಪಿ ನಾಯಕರು ಗೊಂದಲತ್ವ ಬಯಸಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಕೂಡ ಬೇಕಾದ್ರೆ ಬಂದು ಜೊತೆ ಆಗ್ಬೋದಾಗ್ಲಿ. ಈ ರೀತಿ ಮಿಸ್ಲೀಡ್ ಮಾಡುವಂತ ಒಂದು ಕೆಲಸಕ್ಕೆ ರಾಘವೇಂದ್ರ ಹಿಟ್ನಾಳ್ ಮಾಡಿದ್ದು ಬಹಳ ತಪ್ಪು. ಸಂಪೂರ್ಣವಾಗಿ ವಿಜಯನಗರ ಕಾಲುವೆಗಳು ಎಡದಂಡೆಗೆ ಎಲ್ಲದಕ್ಕೂ ಕೂಡ ಇವತ್ತು ನೀರು ಸಫಿಷಿಯೆಂಟ್ ಆಗಿ ಇದೆಯಲ್ಲ. ಇಲ್ಲದೆ ಹೋದ್ರೆ ಇವತ್ತು ನಾವು ಈ ರೀತಿ ಹೋರಾಟ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ. ನಮಗೂ ಅರ್ಥ ಆಗುತ್ತೆ. ರಾಮುಲವ್ರು ಹೇಳಿದಾಗೆ ಒಂದಿಷ್ಟು ಭಗವಂತ ಬುದ್ಧಿ ಜ್ಞಾನ ಎಲ್ಲದನ್ನೂ ಕೊಟ್ಟಿದ್ದಾನೆ. ನೀರು ಇಲ್ಲ ಅಂತಂದ್ರೆ ಸುಮ್ಮನೆ ನಾವು ಹೋರಾಟ ಮಾಡಿ ಅದನ್ನ ರಾಜಕೀಯ ಲಾಭ ತಗೊಳ್ಳುವಂತ ವ್ಯಕ್ತಿಗಳಂತೂ ನಾವು ಯಾರು ಕೂಡ ಅಲ್ಲ. ಸಾಕಷ್ಟು ವಿಷಯವನ್ನ ಈಗ ಆಲ್ರೆಡಿ ಹೇಳಿದ್ದಾರೆ. ಇವತ್ತಿನ ಹೋರಾಟಕ್ಕೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ನವೀನ್ ಅವರು, ನಮ್ಮ ಪರಣ್ಣ ಅವರು, ನಮ್ಮ ಶಿವರಾಮೇಗೌಡರು, ಹೇಮಲತಾ ನಾಯಕರು, ನಾವೆಲ್ಲರೂ ಬಂದಿದ್ದೀವಿ. ಮುಖ್ಯವಾಗಿರೋ ಉದ್ದೇಶ, ಈಗ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ನೀವೇನು ಹೇಳಿದ್ರಿ? ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ, ನಮ್ಮ ಮಣ್ಣು ನಮ್ಮ ಹಕ್ಕು ಅಂತ ಹೇಳಿದ್ರಿ. ನೀವು ಹಂಗಂದ ಮೇಲೆ ರೈತರಿಗೆ ನೀರೇ ಕೊಡಲ್ಲ ಅಂತಂದ್ರೆ ಹೆಂಗೆ? ರೈತರು ಬದುಕಬೇಕು ಹೆಂಗೆ? ಈಗ ನೋಡಿ, ನಿಮ್ಮ ತಪ್ಪಿನಿಂದ ಗೇಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ನೀರನ್ನು ಎಷ್ಟು ಸುಮಾರು 40 TMC ನೀರನ್ನು ಹರಿಬಿಟ್ಟು ಖಾಲಿ ಮಾಡಿದ್ವಿ. ಈಗ 36-37 TMC ಮಧ್ಯದಲ್ಲಿ ನೀರಿದೆ. ನೀರು ಕೊಡೋಕ್ಕೇನು ಸಮಸ್ಯೆ? ನೀವು ವೈಜ್ಞಾನಿಕವಾಗಿಯೇ ನೋಡಿ. ಈಗ ರೈತರು ಈಗ ಆಲ್ರೆಡಿ 2 ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಈಗ ಇಡೀ ರಾಜ್ಯಾದ್ಯಂತ ನೀರಿಲ್ಲದೆ ಇರೋ ಡ್ಯಾಮ್ಗಳು ಸಾಕಷ್ಟಿದಾವೆ. ಸ್ವಲ್ಪ ನೀರಿರೋ ಡ್ಯಾಮು ಅಂತ ಹೇಳಿದ್ರು ತುಂಗಭದ್ರಾ, ಕೃಷ್ಣ, ಆಲ್ಮಟ್ಟಿ. ಇಲ್ಲಿ ರೈತರಿಗೂ ಸ್ವಲ್ಪ ಬೆಳೆ ಬೆಳ್ಕೊಳ್ಳೋಕೆ ನೀರು ಕೊಡಲ್ಲ, ಕುಡಿಯೋಕ್ಕೆ ನೀರು ಕೊಡಲ್ಲ, ನೀರು ಕಾಲುವೆಗಳಿಗೆ ಬಿಡಲೇಬೇಡಿ ಅಂದರೆ ದನಕರುಗಳ ಪರಿಸ್ಥಿತಿ ಏನಾಗುತ್ತೆ? ರೈತರ ಪರಿಸ್ಥಿತಿ ಏನಾಗುತ್ತೆ? ಏನಾದ್ರು ಯೋಚನೆ ಮಾಡಿದಾರಾ ಮುಖ್ಯಮಂತ್ರಿಗಳು? ಏನಾದ್ರು ಯೋಚನೆ ಮಾಡಿದ್ಯಾ ಸರ್ಕಾರ? ರೈತರು ಅಂದರೆ ನೀರೇ ಜೀವನ. ನೀರಿಲ್ದ ಇದ್ರೆ ಅವ್ರ ಜೀವನ ಇಲ್ಲ, ಮುಗಿದೋಯ್ತು, ಸತ್ತಂಗೆ. ಹಾಗಾಗಿ ನಾವು ಆಗ್ರಹ ಪಡಿಸ್ತೇವೆ. ಈ ಪಾದಯಾತ್ರೆ ನಾವು ಹೊರಡ್ತಾ ಇದ್ದೀವಿ. ನಮ್ಮ ರಾಮುಲು ಸರು, ನಮ್ಮ ಜನಾರ್ದನ್ ರೆಡ್ಡಿ ಸರು, ನಮ್ಮ ಪರಣ್ಣ ಅವರು, ಬಸವರಾಜ್ ಅವರು, ಹೇಮಲತಾ ನಾಯಕರು, ನಾವು ನಮ್ಮೆಲ್ಲ ರೈತರ ಜೊತೆನಲ್ಲಿ ಪಾದಯಾತ್ರೆ ಹೊರಡ್ತೀವಿ. ಒಂದೇ ಉದ್ದೇಶ, ನೀರು ಬಿಡಿ. ಇಲ್ಲ ಅಂದರೆ ರೈತರ ಜೀವನ ಏನು ಪರಿಸ್ಥಿತಿ? ಆ ಕಡೆ ಕಾವೇರಿನಲ್ಲಿ ನೀರೇ ಖಾಲಿ ಆಗಿದೆ, ಆ ಕಡೆ ತಮಿಳ್ನಾಡಿಗೆ ನೀರು ಬಿಡ್ತೀರಾ ಅಂದರೆ ತಮಿಳ್ನಾಡು ಸರ್ಕಾರದ ಜೊತೆನಲ್ಲಿ ನಿಮ್ಮ ಸರ್ಕಾರ ಇರಬೇಕು. ರೈತರು ಕರ್ನಾಟಕದಲ್ಲಿ ಏನಾದ್ರು ಸಾಯ್ಲಿ, ಅಲ್ಲಿ ನೀರು ಬಿಡ್ತೀರಾ. ಇಲ್ಲಿ ರೈತರು ಸಾಯ್ಲಿ, ನೀರು ಬಿಡಲ್ಲ ಅಂತೀರಾ. ಏನು ನಿಮ್ಮ ಸರ್ಕಾರದ ನಿಲುವೇನು, ಧೋರಣೆ ಏನು? ನನಗೆ ಅರ್ಥ ಆಗ್ತಾ ಇಲ್ಲ. ಬರ ಘೋಷಣೆ ಮಾಡಿ ಅಂದ್ರೆ ಬರ ಘೋಷಣೆ ಮಾಡ್ತಾ ಇಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಇಷ್ಟೊತ್ತಿಗೆ ಆಲ್ರೆಡಿ ಮೊದಲನೇ ಹಂತದ ಪರಿಹಾರವನ್ನು ಕೊಟ್ಟಿದ್ರು. ಒಬ್ಬರೇ ಮಂತ್ರಿ ಇದ್ರು ಅವಾಗ CM. ನಿಮ್ಮಲ್ಲಿ 14 ಜನ ಇದ್ದೀರಿ. ನಿಮ್ಮ ಹೈಕಮಾಂಡ್ ಹಿಂಗಿದೆ. 4 ಜನ ಹೋಗಿ ಡೆಲ್ಲಿನಲ್ಲಿ 40 ಜನ ಶಾಸಕರು, 14 ಜನ ಮಂತ್ರಿಗಳು ಕುತ್ಕೊಂಡ್ರೆ ಕ್ಯಾರೆ ಅನ್ನಲ್ಲ. 5 ನಿಮಿಷ ಅಪಾಯಿಂಟ್ಮೆಂಟ್ ಕೊಡಲ್ಲ ನಿಮ್ಮ ಹೈಕಮಾಂಡ್. ನಿಮ್ಮ ಪರಿಸ್ಥಿತಿ ಹಿಂಗಿದೆ. ಈ ಕಡೆ ರೈತರ ವಿರುದ್ಧ ನಿಮ್ಮ ನಿಲುವುಗಳು. ಹಾಗಾಗಿ ಕೂಡಲೇ ಇವತ್ತು ಎನಿ ಕಂಡೀಷನ್, ವಾಟ್ ಮೇ ಇಟ್ ಕಮ್ ಅಟ್ ಎನಿ ಕಂಡೀಷನ್, ನೀರನ್ನು ಕಾಲುವೆಗಳಿಗೆ ಬಿಡಬೇಕು. ಅದಕ್ಕೆ ಪಾದಯಾತ್ರೆ.